ನೋಡಿ ಅಣ್ಣ, ಮದುವೆಗೆ ರೇಷ್ಮೆ ಸೀರೆಗಳು ತೋರಿಸಿ, ಚೆನ್ನಾಗಿರೋ ಸೀರೆ ತೋರಿಸಿ, ಇವಾಗ ಬಂದಿರೋ ಡಿಸೈನು. ಐತೆ ನೋಡಿ, ನಮ್ಮಲ್ಲಿ ಒಳ್ಳೊಳ್ಳೆ ಸ್ಯಾರಿಗಳು, ಒಳ್ಳೊಳ್ಳೆ ಡಿಸೈನ್ ಇದೆ ನೋಡಿ. ನಂಜಕ್ಕ, ಈ ಸೀರೆ ನೋಡಿ ಚೆನ್ನಾಗಿದೆ ಅನಿಸುತ್ತೆ ಅಲ್ವಾ? ನೋಡೋದಕ್ಕೂ ನಿನ್ನ ಮಗಳಿಗೆ ರೇಷ್ಮೆ ಸೀರೆ ಚೆನ್ನಾಗಿರೋ ತಗೋ, ನಾ ಜಾಸ್ತಿ ಆದರೂ ಪರವಾಗಿಲ್ಲ, ನೀವೇನು ಯೋಚನೆ ಮಾಡಬೇಡ. ಚೆನ್ನಾಗಿರೋ ಸೀರೆ ತೊಗೊಂಡ್ಬೇಕು ನನ್ನ ಸೊಸೆಗೆ. ಅಕ್ಕ, ಈ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ, ಆಕಾಶ್ ಕಲರ್ ಇದೆ. ಚಂದ್ರು, ನೋಡು ಯಾವ ತಗೊಳ್ಳೋಣ ನಿಮ್ಮ ಅಕ್ಕನಿಗೆ. ಬಾವ ನೋಡಿ ನಮ್ಮ ಅಕ್ಕನಿಗೆ ಯಾವ ಸೀರೆ ಚೆನ್ನಾಗಿ ಕಾಣಿಸುತ್ತೆ. ನಂಜಿ ಯಾವುದೋ ತಗೋ, ಒಂದು ಅಂಗಡಿಲೇ ಕೂತ್ಕೊಳ್ಳೋದು ಬೇಡ, ಇನ್ನೂ ಸಾಮಾನುಗಳು ತಗೊಳ್ಳೋದಿದೆ. ಇಲ್ಲೇ ಕೂತ್ಕೊಂಡ್ರೆ ತಡ ಆಗಲ್ವಾ? ನೋಡ್ಬಿಟ್ಟು ಬೇಗ ಬೇಗ ತಗೊಳ್ಳಿ. ಎಷ್ಟೊತ್ತಾಯಿತು ಸೀರೆ ತಗೊಳಕ್ಕೆ ಬಂದು, ಇನ್ನೂ ತಡ ಮಾಡ್ತಿದ್ದೀರಲ್ಲ ಸೀರೆ ತಗೊಳಕ್ಕೆ. ಎಷ್ಟೊತ್ತಾಗಬೇಕು? ಅಯ್ಯೋ ಸುಮ್ಮನೆ ಕೂತ್ಕೊಳ್ಳಿ ನೀವು. ಯಾವ ಸೀರೆನೂ ಸರಿಯಾಗಿ ತಗೊಳಕ್ಕೆ ಬಿಡಲ್ಲ ನೀವು, ಯಾವಾಗಲೂ ಅರ್ಜೆಂಟ್ ಮಾಡ್ತಾನೇ ಇರ್ತೀರಾ. ಚೆನ್ನಾಗಿರೋ ಸೀರೆ ತಗೊಳ್ಳೋದು ಬೇಡವೆ ನನ್ನ ಸೊಸೆಗೆ? ಈ ಸುಮ್ಮನೆ ಕೂತ್ಕೊಳ್ಳಿ, ತಗೊಂಡು ಹೋಗೋಣ. ಇನ್ನೊಂದಿನ ಬಂದು ತಗೋತಿದ್ವಾ? ಮದುವೆ ಸೀರೆ ಬೇರೆ, ಚೆನ್ನಾಗಿರೋ ರೇಷ್ಮೆ ಸೀರೆ ತಗೋಬೇಕು ನನ್ನ ಸೊಸೆಗೆ. ಸುಮ್ಮನೆ ಇರಿ. ರಾಜು, ನೀನು ನೋಡು, ನೀನು ಇಂತಿಗೆ ಯಾವ ಸೀರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ತಗೊಳ್ಳೋ. ಅಮ್ಮ, ನನಗೆ ಅದೆಲ್ಲ ಗೊತ್ತಿಲ್ಲ ಅಮ್ಮ, ನೀವು ಯಾವ್ದು ತಗೊಂಡ್ರು ಸರಿನೇ. ನಿರ್ಮಲಾ ಅಕ್ಕ ಇದ್ದಾರಲ್ಲ, ರುಕ್ಕತ್ತೆ ಇದ್ದಾರಲ್ಲ, ನೋಡ್ಬಿಟ್ಟು ತಗೊಳ್ಳಿ. ನೋಡಪ್ಪ, 4 ಕಾಸು ಜಾಸ್ತಿ ಆದರೂ ಪರವಾಗಿಲ್ಲ, ಚೆನ್ನಾಗಿರೋ ಸೀರೆ ತೋರಿಸಪ್ಪ ನಮ್ಮ ಹೆಣ್ಮಕ್ಳಿಗೆ. ಮದುವೆ ಹುಡುಗಿಗೆ ಒಂದು ದಾರೆ ಸೀರೆ, ಒಂದು ರೇಷ್ಮೆ ಸೀರೆ ತೋರಿಸ್ಬಿಡಪ್ಪ. ನಿರ್ಮಲಾ, ನೀನು ನೋಡಿ ಒಂದು ದಾರೆ ಸೀರೆ ತಗೊಬಿಡವ, ಚೆನ್ನಾಗಿರೋದ ನನ್ನ ಸೊಸೆಗೆ. ಸರಿ ಅಣ್ಣ. ಏನಪ್ಪ ನಿಮ್ಮ ಅಂಗಡಿಲಿ ಇಷ್ಟೇ ಸೀರೆ ಇರೋದು? ಬೇರೆ ಬೇರೆ ಸೀರೆ ತೋರಿಸು, ಚೆನ್ನಾಗಿರೋ ಸೀರೆ ತೋರಿಸು. ನಾವು ಒಂದು 10-15 ಸೀರೆ ತಗೋತೀವಿ. ಹಾಗೆ ಒಂದು ರೇಷ್ಮೆ ಸೀರೆ ಚೆನ್ನಾಗಿರೋದು ತೋರಿಸು. ಹಾಗೆ ಬಿಳಿ ಬಣ್ಣದ್ದು ದಾರೆಗೆ ಒಂದು ಚೆನ್ನಾಗಿರೋ ಸೀರೆ ತೋರಿಸಪ್ಪ. ದಾರೆ ಸೀರೆನಾ? ಬಿಳಿ ಬಣ್ಣದ್ದೇ ಬೇಕಾ? ಬೇರೆ ಬಣ್ಣದ್ದಿದೆ ನೋಡಿ, ಬೇರೆ ಬೇರೆ ಡಿಸೈನಲ್ಲಿದೆ ನಮ್ಮಲ್ಲಿ. ಇನ್ನೂ ಚೆನ್ನಾಗಿರೋ ಸೀರೆ ಇದೆ. ನೀವು ಎಷ್ಟು ರೂಪಾಯಿ ಕೇಳ್ತೀರಾ ಅಷ್ಟು ರೂಪಾಯಿ ಸೀರೆಗಳು ಚೆನ್ನಾಗಿರೋದಿದೆ ನೋಡಿ, ತೋರಿಸ್ತೀನಿ. ಇಲ್ಲ, ನಮಗೆ ಬಿಳಿ ಬಣ್ಣದ್ದೇ ಸೀರೆ ಬೇಕು. ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಗೊಂಬೆಗೆ ಹಾಕಿರೋದು, ಆ ಥರ ರೇಷ್ಮೆ ಸೀರೆ, ಈ ಥರ ಬಿಳಿ ಬಣ್ಣದ ಸೀರೆ ನಿಮ್ಗೆ ಇಷ್ಟ ಆಗುತ್ತಾ? ಚೆನ್ನಾಗಿದೆ. ಆ ರೇಷ್ಮೆ ಸೀರೆ ಕೊಡಿ ನೋಡೋಣ. ನೋಡೋರುಕು ಅಲ್ಲಿ ಚೆನ್ನಾಗಿದೆ ರೇಷ್ಮೆ ಸೀರೆನೂ. ಇದು ಬಿಳಿ ಬಣ್ಣದ ಸೀರೆನೂ. ನಂಜಕ್ಕ, ಎಷ್ಟು ಚೆನ್ನಾಗಿದೆ ನೋಡಿ ಆ ದಾರೆ ಸೀರೆ, ಆ ರೇಷ್ಮೆ ಸೀರೆ ಗೊಂಬೆಗೆ ಹಾಕಿರೋದು. ನೋಡಿ ತಗೊಳ್ಳಿ, ನಮ್ಮ ಗೌರಿಗೆ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಅಮ್ಮ, ಅದು ಸೀರೆ ಚೆನ್ನಾಗಿದೆ, ತಗೊಳ್ಳೋಣ ಬಿಡಿ, ಅದು ಚೆನ್ನಾಗಿ ಕಾಣಿಸುತ್ತೆ ಗೌರಿ. ಅಣ್ಣ, ಈ ಸೀರೆ ನೋಡಿ ತಗೊಳ್ಳೋಣ. ರುಕ್ಕು, ನಿನ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ತಗೋವ. ನಮ್ಮ ಗೌರಿಗೆ ಚೆನ್ನಾಗಿರೋ ಸೀರೆನೇ ತಗೋ, 4 ಕಾಸು ಜಾಸ್ತಿ ಆದರೂ ಪರವಾಗಿಲ್ಲ, ಯೋಚನೆ ಮಾಡಬೇಡ. ಅಮ್ಮ, ಚೆನ್ನಾಗಿದೆ ಈ ಸೀರೆ, ಇದನ್ನೇ ತಗೊಳ್ಳಿ. ಬಾಬಾ ನೋಡಿ, ನೀವು ಈ ಸೀರೆ ಚೆನ್ನಾಗಿದೆ ಅಲ್ವಾ? ಹೌದು, ತುಂಬ ಚೆನ್ನಾಗಿದೆ, ಗೌರಿಗೂ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ, ತಗೊಳ್ಳಿ ಇದು. ನೋಡೋಣ, ಈ ಸೀರೆ ಎಷ್ಟಾಗುತ್ತೆ ನೋಡಿ ಹೇಳಿ. ನೋಡಿ ಯಜಮಾನ್ರೆ, ಈ ಸೀರೆ ಬೆಲೆ ಬಂದು 10,000 ರೂಪಾಯಿ ಇದೆ. ನಾವು ಗೊಂಬೆಗೆ ಹಾಕಿದ್ವಿ, ನೀವು ಬೇಕು ಅಂದರೆ ತಗೋಬೋದು. ಫಿಕ್ಸೇ ರೈಟು, ಬಾರ್ಗಿಂಗ್ ಇಲ್ಲ ಯಜಮಾನ್ರೆ. ಅಯ್ಯೋ ಕೊಡಿಯಣ್ಣ, ನೀವೇನು ಯಾವಾಗಲೂ ಜಾಸ್ತಿನೇ ಹೇಳ್ತೀರಾ. ನೀವು ಹೇಳಿದ ರೈಟ್ಗೆ ನಾವು ತಗೊಳಕ್ಕಾಗುತ್ತಾ? ಕೊಡಿ, ಒಂದು ಹೆಚ್ಚು ಕಮ್ಮಿ ಮಾಡಿಕೊಂಡು ಒಂದು 8,000 ರೂಪಾಯಿ ಕೊಟ್ಬಿಡಿ. ಹೋದ ಸರಿ ನಮ್ಮ ರಾಜ ಒಪ್ಪಂದ ಶಾಸ್ತ್ರಕ್ಕೂ ನಿಮ್ಮಲ್ಲೇ ಬಂದು ತಗೊಂಡ್ವಿ. ಮದುವೆ ಜೋಳಿಗೆ ಇಲ್ಲಿಗೆ ಬರ್ತೀವಿ ಅಂತ ಹೇಳಿದ್ವಿ. ಕೊಡಿ, ಒಂದು 8,000 ರೂಪಾಯಿ ಮಾಡ್ಕೊಡಿ. ಪ್ರತಿಯೊಂದಕ್ಕೂ ನಿಮ್ಮ ಅಂಗಡಿಗೆ ಬಂದು ತಗೋತಿದ್ದೀವಿ. ಈಗ ನೋಡಿದ್ರೆ 1 ರೂಪಾಯಿನೂ ಬಿಟ್ಕೊಡಲ್ಲ ಅಂತಿರಲ್ಲ. ಕೊಡಿ 8,000 ರೂಪಾಯಿ ಮಾಡಿಕೊಂಡು. ಇಲ್ಲಣ್ಣ, ಅಷ್ಟಾಗಲ್ಲ. ಒಂದು 2,000 ರೂಪಾಯಿ ಬಿಡೋಕ್ಕಾಗುತ್ತಾ? ನೋಡಿ, ಲಾಸ್ಟ್ ರೈಟ್ ಹೇಳಿ. ಹೋಗಲಿ, 9,500 ರೂಪಾಯಿ ಕೊಡಿ ಅಣ್ಣ. ನಿಮಗೆ ಕೊಡ್ತಾ ಇರೋದು, ಬೇರೆಯವ್ರಿಗಾಗಿದ್ದರೆ ನಾನು ಖಂಡಿತ ಕಮ್ಮಿ ಮಾಡ್ಕೋತಾ ಇರಲಿಲ್ಲ. ಪರಿಚಯ ಇರೋರು ಮತ್ತು ಸೀರೆಗೆಲ್ಲ ಬಟ್ಟೆಗೆಲ್ಲ ನಮ್ಮ ಅಂಗಡಿಗೆ ಬರ್ತೀರಾ ಅಂತ ನಾನು ಕಮ್ಮಿ ಮಾಡ್ಕೊತಿದ್ದೀನಿ. ನೋಡಿ ಕೊಡಿ ಅಣ್ಣ. ನೋಡಪ್ಪ, ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಡಪ್ಪ. ಪರಿಚಯದ ಮೇಲೆ ನಿಮ್ಮ ಅಂಗಡಿ ಬಂದರೆ ನೀನು ಬೆಲೆ ಜಾಸ್ತಿನೇ ಹೇಳ್ತೀಯಲ್ಲ, ಕಮ್ಮಿ ಮಾಡ್ಕೊಂಡು ಕೊಡು. ಇಲ್ಲ ಅಣ್ಣ, ಅಷ್ಟೆಲ್ಲ ಕಮ್ಮಿ ಮಾಡ್ಕೊಳಕ್ಕಾಗಲ್ಲ. 2,000 ರೂಪಾಯಿ ನಮಗೆ ಲಾಸ್ ಆಗುತ್ತೆ. ನೋಡಿ, ಲಾಸ್ಟ್ ರೈಟು 9,500 ರೂಪಾಯಿ, ಕಮ್ಮಿ ಇಲ್ಲ ಅಣ್ಣ. ನೋಡಿ ತಗೊಳ್ಳಿ. ನಿಮಗೆ 8,000 ರೂಪಾಯಿ ಸೀರೆನೂ ಇದೆ, ಬೇಕಾದರೆ ಅದನ್ನು ತೋರಿಸ್ತೇನೆ. ಅಯ್ಯೋ, ಕಮ್ಮಿ ಮಾಡ್ಕೊಡಪ್ಪ. 8,000 ರೂಪಾಯಿ ಸೀರೆ ಬೇಡ ನಮಗೆ, ಇದನ್ನೇ ಕಮ್ಮಿ ಮಾಡ್ಕೊಂಡು ಕೊಡು ಸಾಕು. ಆಗಲ್ಲ ಅಣ್ಣ, ಅಷ್ಟು ಕಮ್ಮಿ ಮಾಡ್ಕೊಡೋಕ್ಕಾಗಲ್ಲ. ಈ ಸೀರೆ ಜಾಸ್ತಿ ಬೆಲೆ ಇದೆ ಇದಕ್ಕೆ. ಇವಾಗ ಬಂದಿರೋ ಸೀರೆ, ಮತ್ತು 2 ಕಲರ್ ಇದೆ ನೋಡಿ. ಬಾರ್ಡ್ರು ನೋಡಿ ಎಷ್ಟು ಚೆನ್ನಾಗಿದೆ. ಅಯ್ಯೋ, ನೋಡ್ಬಿಟ್ಟೆ ಕಣಪ್ಪ ತಗೋತಾ ಇರೋದು. ಬಾರ್ಡ್ರು ಸೀರೆ ಎಲ್ಲ ನೋಡ್ಬಿಟ್ಟು ತಗೋತಾ ಇದ್ದೀವಿ. ಏನಿಲ್ಲ, ಹೋಗಲಿ, ಒಂದು 9,000 ರೂಪಾಯಿನಾದರೂ ಮಾಡ್ಕೊಡು. ನಾವು ಲಾಸ್ಟ್ ಅಷ್ಟೇ, ಇನ್ನು ಕಮ್ಮಿನೂ ಕೊಡಲ್ಲ, ಜಾಸ್ತಿನೂ ಕೊಡಲ್ಲ. 9,000 ರೂಪಾಯಿ ಮಾಡ್ಕೊಡು ಹೋಗಲಿ. ನೋಡಪ್ಪ, ನಿಮ್ಮ ಅಂಗಡಿಲೇ ಎಲ್ಲ ಸೀರೆ ತಗೋತಿದ್ವಿ. ಹೋದ ಸರಿ ಬಂದಾಗಲೂ ನಿಮ್ಮ ಅಂಗಡಿಲೇ ಒಂದು 5-6 ಸೀರೆ ತಗೊಂಡೋದ್ವಿ. ಈಗಲೂ ಒಂದು 20-30 ಸೀರೆ ಬೇಕು, ಒಂದು 500 ರೂಪಾಯಿ ಬೆಲೆಯಲ್ಲಿ. ಇವಾಗ ಈ ಸೀರೆ ಕಮ್ಮಿ ಮಾಡಿಕೊಟ್ರೆ ನಾವು ಬೇರೆ ಬೇರೆ ಸೀರೆ ನೋಡೋಕ್ಕೆ ಸರಿಯಾಗುತ್ತೆ. ನೀನು ನೋಡಿದ್ರೆ ಅಷ್ಟು ರೈಟ್ ಹೇಳಿದ್ರೆ ನಾವು ಇನ್ನೊಂದು ಸೀರೆ ಹೇಗೆ ತಗೊಳ್ಳೋದು? ಕಮ್ಮಿ ಮಾಡ್ಕೊಂಡು ಕೊಟ್ಬಿಡಪ್ಪ. ಅದಕ್ಕೇನಂತೆ, ತಗೊಳ್ಳಿ, ಕಮ್ಮಿ ರೈಟ್ದು ಇದೆ ಸೀರೆ, ತಗೊಳ್ಳಿ.
ಕಮ್ಮಿ ಹಾಕ್ಕೊಳ್ಳೋಣ ಅದಕ್ಕೇನು. ಆದರೆ ಇಂಥ ಸೀರೆಗೆಲ್ಲ ತುಂಬ ಕಮ್ಮಿ ಹಾಕ್ಕೊಳಕ್ಕಾಗಲ್ಲ. ಸರಿ ಯಜಮಾನ್ರೆ, 9,000 ರೂಪಾಯಿ ಕೊಡಿ. ನಿಮ್ಗಾಗಿದ್ದಕ್ಕೆ ನಾನು 1,000 ರೂಪಾಯಿ ಬಿಟ್ಕೊಡ್ತಿದ್ದೀನಿ. ಬೇರೆಯವ್ರು ಆಗಿದ್ದರೆ ಬಿಟ್ಕೊಡ್ತಾ ಇರಲಿಲ್ಲ. 9,000 ರೂಪಾಯಿ ಮಾಡ್ಕೊಡಿ. ಸರಿ ಕಣಪ್ಪ, ಇದೊಂದು ಸೀರೆ ಪ್ಯಾಕ್ ಮಾಡಿ ಇದಕ್ಕೆ ಸಪ್ರೇಟ್ ಬಿಲ್ ಹಾಕ್ಕೊಡು. ಇದಕ್ಕೆ ಆ ಸೀರೆ ಎತ್ತಿಟ್ಬಿಡ್ರಿ, ಆ ಸೀರೆ ಪ್ಯಾಕ್ ಮಾಡಿಕೊಡಿ ಅಂದ್ರಲ್ಲ ಯಜಮಾನ್ರೆ. ಆ ಸೀರೆ ಇನ್ನೊಂದಿದೆ, ಪ್ಯಾಕ್ ಮಾಡಿ ಅಲ್ಲಿ ಅವ್ರು ಇಟ್ಟಿರ್ತಾರೆ, ಅಲ್ಲಿ ನೋಡ್ಬಿಟ್ಟು ಇಸ್ಕೊ ಹೋಗಿ. ಇದು ಗೊಂಬೆಗೆ ಹಾಕಿ ಸುಮ್ಮನೆ ಶೋಗೆ ನಿಲ್ಲಿಸಿರೋದು. ಇದೇ ಕಲರು, ಇದೇ ರೀತಿ ಸೀರೆ ಇದೇ ಪ್ಯಾಕ್ ಮಾಡಿದ್ದೀನಿ. ಹೋಗುವಾಗ ಬಿಲ್ ಕೊಟ್ಬಿಟ್ಟು ಅಲ್ಲಿ ಇಸ್ಕೊಂಡು ಹೋಗಿ. ಅಮ್ಮ, ಆ ಸೀರೆ ತುಂಬ ಚೆನ್ನಾಗಿದೆ ಅಲ್ವಾ? ಅದನ್ನು ತಗೊಳ್ಳೋಣ ಬನ್ನಿ. ಸರ್, ಇದು ಸೀರೆ ಕೊಡಿ ನೋಡೋಣ. ಓಹೋ, ಅಂತೂ ನಮ್ಮ ರಾಜು ಚೆನ್ನಾಗಿರೋ ಸೀರೆನೇ ಸೆಲೆಕ್ಟ್ ಮಾಡ್ದ. ನಮ್ಮ ಗೌರಿಗೆ ಚೆನ್ನಾಗಿದೆ ಆ ಸೀರೆ. ನೋಡಿ ಯಾಕ ನಂಜಕ್ಕ, ಈ ಸೀರೆಗೆ 20,000 ಇದೆ ನೋಡಪ್ಪ. ನಿಮಗೆ ಕಮ್ಮಿದು ಬೇಕು ಅಂದರೆ ಕಮ್ಮಿದು ಇದೆ. ಸುಮ್ಮನೆ ಯಾಕೆ 20,000 ಹೇಳ್ತೀಯಪ್ಪ? ಕಮ್ಮಿ ಮಾಡ್ಕೊಂಡು ಕೊಡು. 15,000 ರೂಪಾಯಿಗೆ ಬರುತ್ತೆ, 15,000 ರೂಪಾಯಿ ಹಾಕೋ ಕೊಡು. ಬರೀ ಜಾಸ್ತಿನೇ ಹೇಳ್ತೀಯಪ್ಪ ನಿಮ್ಮ ಅಂಗಡೀಲಿ. ನಾನು ಆ ಸೀರೆಗೆ ದುಡ್ಡು ಜಾಸ್ತಿ ಕೊಟ್ಬಿಟ್ಟೆ ಅನಿಸುತ್ತೆ. ಹೋಗಲಿ, ಈ ಸೀರೆನಾದರೂ ಕಮ್ಮಿ ಮಾಡ್ಕೊ ಕೊಡು. ಕಮ್ಮಿ ರೇಟ್ದೇನು ಬೇಡ, ಈ ಸೀರೆನೇ ಕಮ್ಮಿ ಮಾಡ್ಕೊ ಕೊಡಪ್ಪ. ಕೊಡಾಗಿದ್ರೆ ಇಲ್ಲಾಂದರೆ ನಾವು ಮುಂದಿನ ಅಂಗಡಿಗೆ ಹೋಗ್ತೀವಿ. ಹೌದು, ನಮ್ಮ ಮಾದನ ಹೇಳಿದ್ದು ನಿಜ. ಕಮ್ಮಿ ಮಾಡ್ಕೊಂಡು ಕೊಡಾಗಿದ್ರೆ ಕೊಡಪ್ಪ. ಸುಮ್ಮನೆ ಜಾಸ್ತಿ ರೇಟ್ ಹೇಳ್ತೀಯ, ನೀನು ಹೇಳ್ದಷ್ಟು ಕೊಟ್ಬಿಡ್ತೀವಿ ಅಂತ. ಕಮ್ಮಿ ಮಾಡ್ಕೊಂಡು ಕೊಡು, ಒಂದು 15,000 ರೂಪಾಯಿ ಕೊಡು. ಆ ಸೀರೆಗೆ ಜಾಸ್ತಿ ಕೊಟ್ಬಿಟ್ವಿ ಅನಿಸುತ್ತೆ. ಹೋಗಲಿ, ಈ ಸೀರೆ 15,000 ರೂಪಾಯಿ ಮಾಡ್ಕೊ ಕೊಡು. ಇನ್ನೂ ಸೀರೆ ತಗೊಳ್ಳೋದಿದೆ, 20-30 ಸೀರೆ ತಗೋಬೇಕು. ನೀನು ಕಮ್ಮಿ ಹಾಕೊಂಡ್ರೆ ತಗೋತೀವಿ, ಇಲ್ಲಾಂದರೆ ಮುಂದಿನ ಅಂಗಡಿಗೆ ಹೋಗ್ತೀವಿ. ಏನು ನೀವು ಎಲ್ಲನೂ ಕಮ್ಮಿನೇ ಕೇಳ್ತೀರಲ್ಲ, ನಮಗೆ ಲಾಸ್ ಆಗುತ್ತೆ. ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ, ಅದಕ್ಕೆ ಯಾರಾದರೂ 15,000 ರೂಪಾಯಿ ಕೊಡ್ತಾರಾ? ನೀವು ಕೇಳೋದೇ ಇಲ್ಲ, ಬರೀ ಬಾರ್ಗಿಂಗ್ ಮಾಡ್ತೀರಾ ಬೆಳಗ್ಗೆನೆ. ನೋಡಿ ಕೊಡಿ, ನಮಗೂ ಬೇಡ ನಿಮಗೂ ಬೇಡ. ಒಂದು 17,000 ರೂಪಾಯಿ ಆಗುತ್ತೆ, ಕೊಡಿ. ಇದೆಲ್ಲ ಆಗಲ್ಲ ಕಣಪ್ಪ. 15,000 ರೂಪಾಯಿ ಕೇಳಿದ್ವಿ, ನೀನು 15,000 ರೂಪಾಯಿಗೆ ಬರಲಿಲ್ಲ. ಹೋಗಲಿ, 14,000 ರೂಪಾಯಿ ಲಾಸ್ಟ್ ಮಾತು. ಇಲ್ಲಾಂದರೆ ನಾವು ಬೇರೆ ಅಂಗಡಿಗೆ ಹೋಗಿ ತಗೋತೀವಿ. ಹೌದೌದು, ನಮ್ಮ ಬೀಗ್ರಿ ಹೇಳಿದಾಗೆ ಈ ಸೀರೆಗೆ 14,000 ರೂಪಾಯಿ ಕೊಡಪ್ಪ, ಕೊನೆ ಮಾತು. ಸುಮ್ಮನೆ ನಮಗೂ ಬೇಡ ನಿಮಗೂ ಬೇಡ, ಇಲ್ಲೇ ಮಾತಾಡ್ತಾ ತಡ ಮಾಡ್ಕೊಳ್ಳೋದು ಬೇಡ. ಬೇಗ ಬೇಗ ತೊಗೊಂಡು ಬೇರೆ ಬೇರೆ ಸಾಮಾನು ತಗೊಳ್ಳೋದಿದ್ದೆ. ಕೊಡಪ್ಪ 16,000 ರೂಪಾಯಿ ಮಾಡಿಕೊಂಡು. ಸರಿ, ಇನ್ಯಾವ ಸೀರೆ ಬೇಕು ನೋಡಿ ತಗೊಳ್ಳಿ. ಜಕ್ಕ, ಈ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಕಮ್ಮಿ ಮಾಡಿಕೊಂಡು ಒಂದು 15 ಸೀರೆ ಪ್ಯಾಕ್ ಮಾಡಿಬಿಡಪ್ಪ. ಸರಿ, ಆ ಸೀರೆಗೆ 1,000 ರೂಪಾಯಿ ಇದೆ. ನಿಮ್ಗಾಗಿದ್ದಕ್ಕೆ 800 ರೂಪಾಯಿ ಕೊಡ್ತಿದ್ದೀನಿ. ತಗೊಳಗಿದ್ರೆ ತಗೊಳ್ಳಿ, ಇಲ್ಲ ಅಂದರೆ ಇಲ್ಲ. ಇನ್ನೂ ಕಮ್ಮಿ ಮಾಡ್ಕೊಳಕ್ಕಂತೂ ಆಗೋದಿಲ್ಲ. ಅಯ್ಯೋ ಸರಿ ಕೊಡಪ್ಪ, 15 ಸೀರೆ ಪ್ಯಾಕ್ ಮಾಡಿಕೊಡು. ನೀನು ಕಮ್ಮಿ ಮಾಡ್ಕೊಳ್ಳಲ್ಲ. ನಿಮ್ಮ ಅಂಗಡಿಗೆ ಬಂದು ನಾನೇ ತಪ್ಪು ಮಾಡಿದೆ. ಇನ್ನೂ ಚಿನ್ನ ಬೆಳ್ಳಿ ತಗೊಳ್ಳೋದಿದೆ, ಮತ್ತು ನಮ್ಮ ರಾಜುಗೂ ಬಟ್ಟೆ ತಗೊಳ್ಳೋದಿದೆ. ಪ್ಯಾಕ್ ಮಾಡು. ನೀನಂತೂ ಕಮ್ಮಿ ಮಾಡ್ಕೊಳ್ಳಲ್ಲ. ಎಲ್ಲನೂ ಪ್ಯಾಕ್ ಮಾಡಿಬಿಟ್ಟು ಬಿಲ್ ಎಷ್ಟಾಯಿತು ನೋಡು. ಬೇಗ ಹೋಗಬೇಕು ನಾವು. ಸರಿ ಯಜಮಾನ್ರೆ, 15 ಸೀರೆ ತಾನಿದು. ಸರಿ, ಪ್ಯಾಕ್ ಮಾಡ್ತೀನಿ. ಅಲ್ಲಿ ಬಿಲ್ ಇಸ್ಕೊಳ್ಳಿ ಹೋಗಿ, ಎಲ್ಲ ಸೀರೆ ಸೇರಿ. ಇದೊಂದು 15 ಸೀರೆ, ಮತ್ತು ರೇಷ್ಮೆ ಸೀರೆ ಒಂದು, ದಾರ ಸೀರೆ ಒಂದು, ಎಲ್ಲ ಸೇರಿ ಬಿಲ್ ಹಾಕಿರ್ತಾರೆ, ಅಲ್ಲಿ ಇಸ್ಕೊಂಡು ಹೋಗಿ. ದಾರ ಸೀರೆಗೆ ಬೇರೆ ಬಿಲ್ ಹಾಕ್ಕೊಡಿ ನನಗೆ. ಆಯಿತು ಯಜಮಾನ್ರೆ, ನಿಮ್ಮ ಸೀರೆಗೆ ಬೇರೆ ಬಿಲ್ ಹಾಕಿದ್ದಾರೆ, ಅಲ್ಲಿ ಇಸ್ಕೊಂಡು ಹೋಗಿ. ನಮಗೂ ಈ ಸೀರೆನ ಒಂದು 5 ಪ್ಯಾಕ್ ಮಾಡಿಬಿಡಿ. ಇದರಲ್ಲಿ ಬೇರೆ ಬೇರೆ ಕಲರ್ ಇರಲಿ, ಒಂದೇ ಕಲರ್ ಬೇಡ. ರುಕು, ನೀನು ಬೇರೆ ಸೀರೆ ಬೇಕಾದರೆ ತಗೋ. ನೆಂಟರುಗಳಿಗೆ ಯಾವುದೋ ಸೀರೆ ಕೊಡಬೇಕು ತಗೋ. ಇಂದಿನ ಪೇಟೆಗೆ ಬಂದು ಸುತ್ತಕ್ಕಾಗಲ್ಲ. ಮದುವೆ ಬೇರೆ ಹತ್ರದಲ್ಲಿದೆ, ಮನೆ ಕೆಲಸ ಬೇರೆ ಇರುತ್ತೆ. ಇವಾಗಲೇ ತಗೋಬಿಡು, ಯಾರ್ಯಾರಿಗೆ ಯಾವ್ಯಾವ ಸೀರೆ ಕೊಡಬೇಕು. ಏನೋ 100 ರೂಪಾಯಿ ಹೆಚ್ಚಾಗುತ್ತೆ, ಕಮ್ಮಿ ಆಗುತ್ತೆ, ತಗೋಬಿಡು ಇಲ್ಲೇ. ನೋಡಿ ಅಣ್ಣ, ಈ ಹಸಿರು ಕಲರ್ ಸೀರೆ ಒಂದು 5 ಪ್ಯಾಕ್ ಮಾಡಿಬಿಡಿ. ಈ ನೀಲಿ ಕಲರ್ ಒಂದು 2 ಪ್ಯಾಕ್ ಮಾಡಿಬಿಡಿ ಅಣ್ಣ. ಒಟ್ಟು 6 ಸೀರೆ ಅಣ್ಣ ನಮಗೆ. ಆಮೇಲೆ ಕಲರ್ ಇರಲಿ, ಬೇರೆ ಬೇರೆ ಕಲರು ನೋಡಿ ಪ್ಯಾಕ್ ಮಾಡಿಬಿಡಿ. ಸರಿ, ನಾನು ಪ್ಯಾಕ್ ಮಾಡಿ ಅಲ್ಲಿ ಕಳಿಸಿರ್ತೇನೆ, ಅಲ್ಲಿ ಇಸ್ಕೊಳ್ಳಿ. ಸಪ್ರೇಟ್ ಬಿಲ್ ಕೊಡ್ತಾರೆ, ಅಲ್ಲಿ ಬಿಲ್ ಕಟ್ಬಿಟ್ಟು ನಿಮ್ಮ ಸೀರೆ ಇಸ್ಕೊಂಡು ಹೋಗಿ. ರಾಜು, ನೀನು ತಗೊಳ್ಳೋ. ಅಪ್ಪ, ನನ್ನ ಸ್ನೇಹಿತರ ಜೊತೆ ಬಂದು ಯಾವ್ಯಾವ ಬಟ್ಟೆ ಬೇಕು ಎಲ್ಲ ತಗೊಂಡು ಹೋಗಿದ್ದೇನೆ. ನಿಮಗೆ ಬೇಕಾದರೆ ತಗೊಳ್ಳಿ ಅಪ್ಪ, ಒಟ್ಟಿಗೆ ಬಿಲ್ ಹಾಕ್ಸ್ಬಿಡೋಣ. ಹಳಿ ಅಂದರೆ ನಿಮ್ಗೆ ಯಾವ ಬಟ್ಟೆ ಬೇಕು ತಗೊಳ್ಳಿ. ಇಲ್ಲ ಮಾವ, ನಾನು ನಿನ್ನೆನೇ ಬಂದು ತಗೊಂಡು ಹೋದೆ. ಹಳಿ ಅಂದರೆ ನಿಮ್ಮ ಮದುವೆಗೆ ನಾನು ಬಟ್ಟೆ ತಗೊಳ್ಲೇಬೇಕು. ನಿಮಗೆ ಯಾವ ಬಟ್ಟೆ ಇಷ್ಟ ಆಗುತ್ತೆ ತಗೊಳ್ಳಿ, ಎಷ್ಟಾದರೂ ಪರವಾಗಿಲ್ಲ. ಹಳಿ ಅಂದರೆ ಚೆನ್ನಾಗಿರೋ ಬಟ್ಟೆ ತಗೊಳ್ಳಿ. ತೋರ್ಸಪ್ಪ ಚೆನ್ನಾಗಿರೋ ಬಟ್ಟೆನ ಮದುವೆ ಹುಡುಗನಿಗೆ. ಸರಿ ಮಾವ, ನಿಮ್ಮ ಇಷ್ಟ. ಆದರೆ ನಾನು ಬೇರೆ ಅಂಗಡಿಲಿ ತಗೋತೀನಿ. ಇವಾಗ ಸೀರೆ ತೊಗೊಂಡಿದ್ದಾರಲ್ಲ, ಅದಕ್ಕೆ ಬಿಲ್ ಹಾಕ್ಸ್ಬಿಟ್ಟು ತೊಗೊಂಡು ಹೋಗೋಣ ಬನ್ನಿ. ಸರಿ ನಂಜಿ, ಎದ್ದೇಳಿ ಬೇಗ. ಅಲ್ಲಿ ಬಿಲ್ ಹಾಕಿದ್ದಾರೆ, ನಾನು ಕೊಟ್ಬಿಟ್ಟು ಬರ್ತೀನಿ. ನೀವು ಚಿನ್ನದ ಅಂಗಡಿಗೆ ನಡೀತಾ ಇರಿ. ಅಲ್ಲಿ ಕಾಲ್ಗೆಜ್ಜೆ ಕಾಲುಂಗ್ರ ನೋಡ್ತಾ ಇರಿ, ತಗೊಳ್ಳೋಣ. ನನ್ನ ಜಕ್ಕಲ್ಲಿ ನೋಡಿ ಸೀರೆಗಳು ಇನ್ನೂ ಎಷ್ಟು ಚೆನ್ನಾಗಿರೋವಿದ್ದಾವೆ. ಹ್ಞೂ ನಿರ್ಮಲ, ತುಂಬ ಚೆನ್ನಾಗಿದ್ದಾವೆ ಸೀರೆಗಳು. ಸರಿ ಬನ್ನಿ, ಅವರು ಚಿನ್ನದ ಅಂಗಡಿಗೆ ಹೋಗ್ತಾರೆ. ಅವ್ರು ಹೋಗೋಕ್ಕೂ ಮುಂಚೆ ನಾವು ಹೋಗಿ ಕಾಲ್ಗೆಜ್ಜೆ
ಕಾಲುಂಗ್ರ ನೋಡ್ತಾ ಇರೋಣ. ಎದ್ದೇಳೆ, ಅವ್ರು ಎದ್ಬಿಟ್ಟು ಆವಾಗಲೇ ಹೋಗ್ತಿದ್ದಾರೆ ಎಲ್ಲ. ನಾವಿಲ್ಲೇ ಕೂತ್ಕೊಂಡ್ರೆ ಬೈಸ್ಕೋಬೇಕಾಗುತ್ತೆ. ಸರಿ ಬನ್ನಿ ಅಕ್ಕ, ಹೊರಡೋಣ. ನಾವಿಲ್ಲೇ ಕೂತ್ಕೊಂಡ್ರೆ ಸೀರೆಗಳು ನೋಡ್ತಾ ಬೈಸ್ಕೋಬೇಕಾಗುತ್ತೆ. ಚಿಂದಂಗಡಿಗೆ ಹೋಗಿ ಕಾಲ್ಗೆಜ್ಜೆ, ಕಾಲುಂಗ್ರ, ಕಾಲ್ಮುರಿ ನೋಡ್ತಾ ಇರೋಣ. ರುಕ್ಕು, ಬೇಗ ಬಾ. ಸೀರೆ ಅಂಗಡಿಲೇ ನೋಡ್ತಾ ಕೂತ್ಬಿಡ್ಬೇಡ. ಇನ್ನೂ ತಗೊಳ್ಳೋದು ತುಂಬ ಇದ್ದಾವೆ. ತಗೊಂಡು ಬೇಗ ಮನೆಗೆ ಹೋಗ್ಬೇಕು. ಮನೇಲಿ ಗೌರಿ ಒಬ್ಬಳೇ ಇದ್ದಾಳೆ. ಅಯ್ಯೋ, ನಿಮ್ಮ ಹಿಂದೆನೇ ಬರ್ತಿದ್ದೀನಿಲ್ಲ ರೀ. ನೀವು ಬಿಲ್ ಹಾಕ್ಸ್ಬಿಟ್ಟು ಸೀರೆ ಇಸ್ಕೊತಾ ಇರಿ, ನಾವು ಬರ್ತಿದ್ದೀವಿ.